ಮಾತಾಡ್ಸ್ಬಿಟ್ಟು ನೀವು ಬೈಕ್ ತಗೊಂಡ್ಬಿಟ್ಟಿದ್ದಾರೆ ಸಾಕು, ಹಾಕಿದರೆ ಏನು ಗೊತ್ತಿ ಹಲೋ ಹಲೋ ಎಲ್ಲರೂ ಮನಸ್ಸಿನಲ್ಲಿ ಮಹಾ ಭಗವಂತನ ಕೈಂಕರ್ಯ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳಾಗಲಿ. ಹಾಗೆ ನೀವು ಮಾಡ್ತಾ ಇರತಕ್ಕಂತಹ ಎಲ್ಲಾ ಕಾರ್ಯದಲ್ಲಿ ಬರ್ತಕ್ಕಂತಹ ವಿಘ್ನಗಳು ನಿವಾರಣೆ ಆಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳಾಗಲಿ ಅಂತ ಹೇಳಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ನಿತ್ಯಂ ಸಾಯೋಗಿ ಯೋಗಿನಾಂಬರಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವ. ಓಂ ದೀಪಸ್ವಮೇವ ಜಗತಾಂ ದಯಿತಾರುದಸ್ಯತೆ ದೀರ್ಘಾತಮಃ ಪ್ರತಿನಿವೃತ್ತ. ಇಟ್ಕೊಳ್ಳಿ, ಬಲಗಾಲಿನ ತೊಡೆ ಮೇಲೆ ಇಟ್ಕೊಳ್ಳಿ, ಹೇಳ್ಕೊಳ್ಳಿ ಶುಭಾಭ್ಯಾಂ ಶೋಭನೆ. ಅಷ್ಟೇ ನಾವು ಅದನ್ನೇ ಕೇಳ್ತಾ ಇದ್ದೀವಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸಾನ್ನಿಧ್ಯ ಬಂದು ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ ಸನ್ನಿಧಾನ. ಈ ಸಾನ್ನಿಧ್ಯವನ್ನು ಹಿಂದೆ ಆಸ್ತಿಕ ಮಹಾಮುನಿಗಳು ರಥಸಪ್ತಮಿ ದಿನ ನವಪಾಷಾಣ ನಿರ್ಮಿತವಾದಂಥ ಲಿಂಗವನ್ನು ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥದ್ದು ಸಾನ್ನಿಧ್ಯ ಒಂದು ವಿಶೇಷ ಮತ್ತು ಇತಿಹಾಸ. ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಸರ್ಪಯಾಗ ನಡೆದಂಥ ಸ್ಥಳ ಇದು. ಅಂದರೆ ಹಿಂದೆ ಜನಮೇಜಯ ಅಂತ ಮಹಾರಾಜ ಇರ್ತಾನೆ, ಅವರ ತಂದೆ ಪರೀಕ್ಷಿತ ಮಹಾರಾಜ. ವಿಧಿಯ ಲಿಖಿತದಿಂದ ಅವರಿಗೆ ಒಂದು ಸರ್ಪ ಕಚ್ಚಿ ಅವ್ರ ಹತ್ರ ಆಗಿರ್ತಾರೆ. ಇವರು ಪಾಂಡವ ಕುಲದಲ್ಲಿ ಬರ್ತಾರೆ. ಪರೀಕ್ಷಿತ ಮಹಾರಾಜ ಯಾರು ಅಂದರೆ ಅಭಿಮನ್ಯುವಿನ ಮಗ. ಅಭಿಮನ್ಯು ಬಂದು ಅರ್ಜುನನ ಮಗ. ಇವರು ಚಂದ್ರವಂಶದಲ್ಲಿ ಬರ್ತಾರೆ. ಸೊ ಹಾಗಾಗಿ ಈ ಸಾನ್ನಿಧ್ಯದಲ್ಲಿ ಆ ಸರ್ಪಯಾಗ ಮಾಡ್ತಾರೆ. ಇಲ್ಲಿ ಈ ಮಾಡಿದ ಕ್ಷಣದಲ್ಲಿ ಹಿಂದೆ ಬ್ರಹ್ಮನ ವರದಿಂದ ವಾಸುಕಿಗೋಸ್ಕರವಾಗಿ ಬ್ರಹ್ಮ ಒಂದು ವರ ಕೊಟ್ಟಿರ್ತಾನೆ, ಆಸ್ತಿಕ ಮಹಾಮುನಿಗಳ ಜನನವಾದ ಮೇಲೆ ಈ ಸರ್ಪಯಾಗ ನಿಲ್ಲುತ್ತೆ ಅವರಿಂದ ಅಂತ ಹೇಳಿ. ಹಾಗಾಗಿ ಆ ಆಸ್ತಿಕ ಮಹಾಮುನಿಗಳು ಇಲ್ಲಿಗೆ ಬಂದು ಸರ್ಪಯಾಗ ನಿಲ್ಲಿಸ್ತಾರೆ.
ನಿಲ್ಲಿಸಿದ ಮೇಲೆ ಅವನಿಗೆ ಮಕ್ಕಳಾಗೋದಿಲ್ಲ. ಯಾರಿಗೆ? ಜನಮೇಜಯನಿಗೆ. ಅವನು ಯಾವ ಕಾರಣಕ್ಕೋಸ್ಕರವಾಗಿ ನನಗೆ ಮಕ್ಕಳಾಗಲಿಲ್ಲ ಅಂತ ಕೇಳಿದಾಗ ಆಗ ಸರ್ಪನ ಕೆಣಕಿದ್ರೇ ನಿಮಗೆ ಮಕ್ಕಳಾಗಲ್ಲ ಅಥವಾ ಬೇರೆ ಸರ್ಪದ ದೋಷಗಳಿಂದ ಚರ್ಮ ರೋಗಗಳು ಬರುತ್ತೆ. ಆದರೆ ನೀನು ಸರ್ಪಗಳನ್ನು ಇಷ್ಟೊಂದು ಸಾವಿರಾರು ಸರ್ಪಗಳನ್ನು ಅಗ್ನಿಯಲ್ಲಿ ಆಹುತಿ ಮಾಡಿದ್ಯಾ, ಹಾಗಾಗಿ ನಿನಗೆ ಸರ್ಪದೋಷ ಬಂದಿದೆ, ಹಾಗಾಗಿ ನಿನಗೆ ಮಕ್ಕಳಾಗಿಲ್ಲ, ಮುಂದೆ ಪಾಂಡವ ವಂಶ ಬೆಳೆಯುವಂಥದ್ದು ನಿಧಾನ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ನಾಗಗಳೆಲ್ಲ ಆರಾಧನೆ ಮಾಡ್ತಕ್ಕಂತಹ ದೈವ ಶಿವ, ಅವನನ್ನು ನವಪಾಷಾಣ ನಿರ್ಮಿತವಾದಂತಹ ದ್ರವ್ಯಗಳಿಂದ ಕೂಡಿಸಿ ಅವನನ್ನು ಪ್ರತಿಷ್ಠಾಪನೆ ಮಾಡಿದ್ದೆ ಆದರೆ ನಿನಗೆ ಸಂತಾನ ಭಾಗ್ಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಸ್ತಿಕ ಮಹಾಮುನಿಗಳು ಜನಮೇಜಯ ಮಹಾರಾಜ ರಥಸಪ್ತಮಿಯ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು ವಿಶೇಷ. ಬ್ರಹ್ಮಸೂತ್ರ ಇರುವಂತಹ ಸ್ವಾಮಿಯ ಮೇಲೆ ಬಿದ್ದಂಥ ಪ್ರತಿಯೊಂದು ನೀರಿನ ಕಣವೂ ಸಹ ಅಮೃತಕ್ಕೆ ಸಮಾನ. ಆ ಅಮೃತಮಯವಾದಂತಹ ಜಲದಿಂದ ಬಂದಂತಹ ಅಂದರೆ ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಆ ಜಲದಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸುವಂಥದ್ದಾಗತ್ತೆ. ಈ ತೀರ್ಥ ಸ್ನಾನದಿಂದ ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ರೀತಿಯಾದಂಥ ಅಷ್ಟದಾರಿದ್ರಗಳು, ಹಿಂದೆ ಆಗಿರ್ತಕ್ಕಂತಹ ಶಾಪಗಳು ಮತ್ತು ಮನಸ್ಸಿಗೆ ಮಾಡಿರ್ತಕ್ಕಂಥ ದ್ರೋಹಗಳು ಇನ್ನೊಬ್ಬರಿಗೆ, ಈ ದ್ರೋಹಾದಿಗಳ ಪಾಪಕ್ಷಯಗಳೆಲ್ಲ ನಿವಾರಣೆ ಆಗಿ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಇಲ್ಲಿಗೆ ಬಂದರೆ ಏನೋ ದೊಡ್ಡದಾಗತ್ತೆ ಅಂತ ಅಲ್ಲ. ಇಲ್ಲಿಗೆ ಬಂದರೆ ದೊಡ್ಡದಾಗಿ ಮನೆ ಕಟ್ಬಿಡ್ತೀರಾ, ಕಾರ್ ತೊಗೊಂಡಿರ್ತೀರಾ, ಅಥವಾ ಕೋಟಿ ಬಂದುಬಿಡುತ್ತೆ, ಇಲ್ಲಿಗೆ ಬಂದರೆ ಸಾಲ ತೀರ್ಬಿಡುತ್ತೆ ಅಲ್ಲ. ಖಂಡಿತವಾಗ್ಲೂ ಇಲ್ಲಿಗೆ ಬಂದವ್ರಿಗೆ ಮನಸ್ಸಿಗೆ ಶಾಂತಿ ಸಿಗುವಂಥದ್ದಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಏನಾದರೂ ದಾರಿದ್ರ್ಯ ಇದ್ದರೆ ಪರಿಹಾರ ಆಗುವಂಥದ್ದಾಗತ್ತೆ. ಪೂರ್ವಾರ್ಜಿತ ಪಾಪಗಳೇನಾದರೂ ಮಾಡಿದರೆ ಅದರಿಂದ ನಾವೇನಾದರೂ ಆರ್ಥಿಕವಾದಂಥ ಸಂಕಷ್ಟ ದಾರಿದ್ರ್ಯವನ್ನು ಹೊಂದಿದರೆ, ಅಥವಾ ಮಕ್ಕಳ ಭಾಗ್ಯ ಇಲ್ಲ, ಇನ್ನೂ ಕೆಲಸ ಸಿಗ್ತಾ ಇಲ್ಲ, ಅಥವಾ ಮದುವೆ ಆಗಿಲ್ಲ, ಗ್ರಹದೋಷಗಳ ನಿವಾರಣೆ ಆಗುವಂಥದ್ದು ಈ ಸಾನ್ನಿಧ್ಯದಲ್ಲಿ ವಿಶೇಷ ಆಗಿರುತ್ತೆ. ಸೊ ದೇವರನ್ನು ನಂಬಿ ಬಂದಂಥವರು ಖಂಡಿತವಾಗ್ಲೂ ಇಲ್ಲಿ ದೇವರನ್ನು ಅರಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಅವರಿಗೆ ಅಭಿಷ್ಟ ಪ್ರಧಾನವಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಪ್ರತಿ ಪ್ರದೋಷ ಕಾಲದಲ್ಲಿ, ಅಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಅಂತ ಬರುತ್ತೆ. ಹುಣ್ಣಿಮೆಯ ಹಿಂದಿನ 2ನೇ ದಿವಸ, ಪೌರ್ಣಮಿಯ ಹಿಂದಿನ 2ನೇ ದಿವಸ ತ್ರಯೋದಶಿ ಅಂತ ಬರುತ್ತೆ. ಆ ತ್ರಯೋದಶಿಯಲ್ಲಿ ಸಾಯಂಕಾಲ 4:15 6 ಗಂಟೆ 6:30 ಸ್ವಾಮಿಗೆ ಅಭಿಷೇಕ ಜರುಗುತ್ತೆ. ಆ ಅಭಿಷೇಕ ಮಾಡಿದಂಥ ಜಲದಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ. ಇದರಿಂದ ಮದುವೆ ಆಗುತ್ತೆ, ಆರ್ಥಿಕವಾದಂಥ ಸಂಕಷ್ಟಗಳು ದೂರ ಆಗುತ್ತೆ, ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಉಪಶಮನ ಆಗುತ್ತೆ, ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಸೊ ಈ ಕ್ಷೇತ್ರಕ್ಕೆ ಬಂದರೆ ಈ ರೀತಿಯಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಇದು ಪ್ರದೋಷ ಅಂತ ಹೇಳಿ ತಿಂಗಳಲ್ಲಿ ಎಷ್ಟು ಸಲ ಬರುತ್ತೆ? ತಿಂಗಳಲ್ಲಿ 2 ಪ್ರದೋಷ ಕಾಲಗಳು ಬರುವಂಥದ್ದಾಗತ್ತೆ. ಈ ಪ್ರದೋಷ ಅಂದರೆ ಏನು ಅಂದರೆ ಶಿವ ವಿಷವನ್ನು ಉಂಡಂಥ ಸಮಯ 4:15 6 ಗಂಟೆ. ಆ ಸಮಯದಲ್ಲಿ ಹಿಂದೆ ಸಮುದ್ರ ಮಂಥನ ಆಗಬೇಕಾದ್ರೆ ಸ್ವಾಮಿ ಏನು ಮಾಡ್ತಾನೆ ಅಂದರೆ ವಿಷ ಕುಡಿತಾನೆ. ಒಂದು ಹಾವು ಕಚ್ಚಿದ್ರೆ ಏನಾಗುತ್ತೆ, ರಾತ್ರಿ ಪೂರ್ತಿ ಎದ್ದಿರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಏನಾಗುತ್ತೆ, ನಮಗೆ ಪ್ರಜ್ಞಾಹೀನ ಆಗುವಂಥದ್ದಾಗುತ್ತೆ. ಆ ಸ್ವಾಮಿಗೆ ಆ ಸಮಯದಲ್ಲಿ ಏನಾಗ್ತಾನೆ ಅಂದರೆ ಪ್ರಜ್ಞಾಹೀನನಾಗ್ತಾನೆ. ಆ ಸಮಯದಲ್ಲಿ ಆಕಾಶಗಂಗೆ ಏನು ಮಾಡ್ತಾಳೆ ಅಂದರೆ ಶಿವನ ಮೇಲೆ ಧಾರಾಕಾರವಾಗಿ ಸುರಿತಾಳೆ. ಆಗ ನಂದಿ ಕೂತ್ಕೊಂಡು ಶಿವನಾಮ ಸ್ಮರಣೆಯನ್ನು ಹೇಳ್ತಾ ಇರ್ತಾನೆ. ಅದಕ್ಕೆ ಮೊದಲು ನಂದಿಗೆ ಅಭಿಷೇಕ ಮಾಡಿ ಆಮೇಲೆ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು ಮಾಡ್ತೀವಿ. ಆ ಅಭಿಷೇಕದಿಂದ ಏಕಕಾಲದಲ್ಲಿ ಸ್ವಾಮಿಗೆ ಮತ್ತು ನಕ್ಷತ್ರ ಆರತಿ ಅಂತ ಮಾಡ್ತೀವಿ. ಸ್ವಾಮಿಗೆ ಮತ್ತು ನಂದೀಶ್ವರನಿಗೆ ಏಕಕಾಲದಲ್ಲಿ ಆರತಿ ಮಾಡೋದ್ರಿಂದ ಎಂಥದ್ದೇ ದೋಷಗಳಿದ್ರೂ ಖಂಡಿತವಾಗ್ಲೂ ಸಾನ್ನಿಧ್ಯಕ್ಕೆ ಬಂದರೆ ಪರಿಹಾರ ಆಗುತ್ತೆ ಅಂತ ಹೇಳಿ. ಹೌದು, ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ, ಅಂದರೆ ಇದು ರಥಸಪ್ತಮಿ ದಿನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ರಥಸಪ್ತಮಿಯಿಂದ ಸ್ವಾಮಿಗೆ ದರ್ಶನ ಮಾಡಿ, ಅಂದರೆ ರಥಸಪ್ತಮಿಯ ದಿನ ಸೂರ್ಯನ ಕಿರಣ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆನಂತರವಾಗಿ ಹೊಸ ರಥವನ್ನು ಹೇರ್ತಾನೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ. ಬರುವಂಥ ಭಕ್ತಾದಿಗಳು ಈ ಸಾನ್ನಿಧ್ಯದ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ? ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತಾದಿಗಳು ಅವರ ಮನಸ್ಸಿಗೆ ಏನು ಅಭಿಪ್ರಾಯಗಳಿರುತ್ತೆ, ಅವ್ರಿಗೆ ಏನು ಒಳ್ಳೆಯದಾಗಿದೆ ಅದನ್ನು ತಿಳಿಸ್ತಾರೆ. ಬೇರೆ ಅವ್ರ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇಲ್ಲಿ ಬರ್ತಾರೆ. ಬೆಟ್ಟದಷ್ಟು ಆಕಾಂಕ್ಷೆ ಇಟ್ಕೊಂಡು ಬರುವಂಥದ್ದು ಬೇಡ. ಮನಸ್ಸಿಗೆ ಶಾಂತಿ ಬೇಕು, ಮನೆಯಲ್ಲಿ ನೆಮ್ಮದಿ ಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಡೆಸುವಂಥ ಜ್ಞಾನ ಬೇಕಾದರೆ ಸಾನ್ನಿಧ್ಯಕ್ಕೆ ಬಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಂದಷ್ಟು ಜನ ಭಕ್ತಾದಿಗಳು ಬರ್ತಾರೆ, ನಾನು ದೇವಸ್ಥಾನಕ್ಕೆ ಬಂದೆ, ದರ್ಶನ ಮಾಡಿದೆ, ಆದರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾರೆ. ಸೊ ಅಂಥವರಿಗೆ ಏನು ಹೇಳ್ತೀರ? ಅಂದರೆ ಸಾನ್ನಿಧ್ಯಕ್ಕೆ ಬರುವಂಥ ಪರಿಪೂರ್ಣವಾಗಿ ಭಗವಂತನನ್ನು ನಂಬಿರೋದಿಲ್ಲ. ಏನೋ ಕಾಟಾಚಾರಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ತೀರ್ಥ ಸ್ನಾನ ಮಾಡ್ತಾಯಿದ್ದೀವಿ, ಹೋಗ್ತೀವಿ ಅಂತ. ಇವಾಗ ನಿಮ್ಮ ತಂದೆಯನ್ನು ನೀವು ನಂಬಿ ಪೂರ್ಣವಾಗಿ ಹಠ ಹಿಡಿದು ನನಗಿದು ಬೇಕೇ ಬೇಕು ಅಂದಾಗ ನಿಮ್ಮ ತಂದೆ ಕೊಡಿಸ್ತಾರೋ ಇಲ್ವೋ? ಕೊಡಿಸ್ತಾರೆ. ಒಂದು ತಾಯಿಯನ್ನು ಪರಿಪೂರ್ಣವಾಗಿ ಮಗು ಎಲ್ಲೋ ಆಟ ಆಡ್ತಾ ಇರುತ್ತೆ, ಇಲ್ಲಿ ಹೋಗ್ಬೇಡ ಅಂತಾರೆ, ಆದರೂ ಮಗು ಆಟ ಆಡೋದಕ್ಕೆ ಹೋಗುತ್ತೆ. ತಿರ್ಗಾ ಕರ್ಕೊಂಬಂದು ತಾಯಿ ಏನು ಮಾಡ್ತಾಳೆ,
ಊಟೋಪಚಾರಗಳನ್ನ ಮಾಡಿಸಿ ಮತ್ತೆ ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ತಾಳೆ, ಅಥವಾ ಎಲ್ಲೋ ಜಾತ್ರೆ ಕರ್ಕೊಂಡು ಹೋಗ್ತಾಳೆ. ಆವಾಗ ಮಗುಗೆ ಆಟಿಕೆಗಳು ಬೇಕು ಅಂತ ಅನಿಸುತ್ತೆ. ಆವಾಗ ಮಗು ಏನು ಮಾಡುತ್ತೆ ಹೇಳಿ, ಹಠ ಮಾಡಿ ಏನಾದರೂ ಮಾಡಿ ಅವ್ರ ಅಮ್ಮನ ಹತ್ರ ಇಸ್ಕೊಂಡ್ಬಿಡುತ್ತೆ. ಸೊ ಹೇಗೆ ಅಂದರೆ ಮಗು ಮತ್ತು ತಾಯಿಗೆ ಇರೋವಂಥ ಪ್ರೀತಿಯಿಂದ ಭಗವಂತನನ್ನು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಸುಮ್ಮನೆ ಹೋದ್ರ ಭಕ್ತಿ ಇಲ್ದಿರ ಕಾಟಾಚಾರಕ್ಕೆ ಬಂದು ಇಲ್ಲೇನೋ ಮಾಡ್ತಾರೆ ಅಥವಾ ಮತ್ತೊಂದೇನೋ ಮಾಡ್ತಾರೆ ಅಂತ ಬಂದು ಮಾಡ್ಕೊಂಡು ಹೋಗೋದ್ರಿಂದ ಅವರ ಸಂಕಲ್ಪಗಳು ಅನ್ನುವಂಥದ್ದು ವಿಳಂಬವಾಗಿ ಈಡೇರುತ್ತೆ. ಈಡೇರಲ್ಲ ಅಂತಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಖಂಡಿತವಾಗ್ಲೂ ಶಿವ ವರಪ್ರದಾಯಕ, ಎಲ್ಲರಿಗೂ ಶೀಘ್ರವಾಗಿ ಅನುಗ್ರಹ ಮಾಡಿದ್ದಾನೆ. ಇತಿಹಾಸ ಪೂರ್ವ ತಗೊಂಡ್ರು ಅಷ್ಟೇ, ಶೀಘ್ರವಾಗಿ ವಿಷ್ಣು ಆಗಲಿ ಅಥವಾ ಬ್ರಹ್ಮ ಆಗಲಿ ಬೇಗ ವರ ಕೊಟ್ಟಂಥ ಇತಿಹಾಸನೇ ಇಲ್ಲ. ಆದರೆ ಶಿವ ತಕ್ಷಣ ವರ ಕೊಡುವಂಥ ಭಗವಂತ ಆಗಿರೋದ್ರಿಂದ ಖಂಡಿತವಾಗ್ಲೂ ಶೀಘ್ರವಾಗಿ ಅವ್ರ ಭಕ್ತಿಯಿಂದ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಅವ್ರ ಅಭಿಷ್ಟಗಳು ಈಡೇರುವಂಥದ್ದಾಗುತ್ತೆ.